ಸೊ ವಿಶ್ವಗುರು ಆಗಬೇಕಂದ್ರೆ ಭಾರತ ಏನಾಗಬೇಕು, ಸ್ಪೋರ್ಟ್ಸಲ್ಲೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಒಲಿಂಪಿಕ್ಸಲ್ಲಿ ಹೆಚ್ಚು ಮೆಡಲ್ನ ತರಬೇಕಾಗುತ್ತೆ. ಈಗ ನೋಡಿರ್ಬೋದು, ಅಮೇರಿಕಾ ಹೈಯೆಸ್ಟ್ ಮೆಡಲು ಫಾಲೋಡ್ ಬೈ ಚೈನಾ. ಸೊ ನಮ್ಮ ಭಾರತಕ್ಕೆ ನಾವು ಒಲಿಂಪಿಕ್ಸ್ ಕೊಡೋದರಲ್ಲಿ ನಮ್ಮ ಸಿದ್ಧಿ ಸಮುದಾಯಕ್ಕೆ ಒಳ್ಳೆ ರೀತಿಯಾದಂಥ ಟ್ರೇನನ್ನು ಮಾಡುವಂಥ ರಿಪ್ರೆಸೆಂಟೇಟಿವ್ ಪಿಗೆ ಬಂದು ನಮ್ಮ ಸಮುದಾಯಕ್ಕೆ ನಾವು ಸ್ಪೋರ್ಟ್ಸಿಗೆ ವಿಶೇಷವಾದಂಥ ಆದ್ಯತೆ ಕೊಟ್ಟರೆ ಖಂಡಿತವಾಗಿ ಭಾರತಕ್ಕೆ ನಾವು ಒಲಿಂಪಿಕ್ಸಲ್ಲಿ ಮೆಡಲನ್ನು ತಂದುಕೊಡ್ತೀವಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ ಸಿದ್ಧಿ ಸಮುದಾಯ ವಿಶೇಷವಾಗಿರುವಂಥ ಸಮುದಾಯ. ಆಮೇಲೆ ಅರಣ್ಯ ಬುಡಕಟ್ಟು ಅಂತ ನಾವು 12 ಸಮುದಾಯದ ಇದ್ವಿ ಕರ್ನಾಟಕದಲ್ಲಿ. ಸೊ ಈ ಸಮುದಾಯಕ್ಕೆ ನಮಗೆ ಒಳ ಮೀಸಲಾತಿ ಸಿಗಬೇಕಂತ ನಾವು ಹೇಳ್ತೀವಿ. ನಮಗೆ ಗ್ಯಾರಂಟಿ ಕಡೆಯಿಂದ ಈಗೇನಂತಂದರೆ ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿಯಲ್ಲಿ ಆ ಬೆನಿಫಿಟನ್ನು ನಾವು ಕೊಟ್ಟಿದ್ದೀವಿ. ಈಗೇನಂತಂದರೆ ನಾವು ಈಗ ಏನಂದರೆ ಭಾವನಾತ್ಮಕವಾಗಿ BJP ಧಾರ್ಮಿಕ ವಿಷಯನ ಇಟ್ಕೊಂಡು ಹಿಂದುತ್ವ ಬೇರೆ ಬೇರೆ ಆಧಾರಗಳಿಂದ ಎಲೆಕ್ಷನ್ನ ಗೆಲ್ತಾ ಬಂದಿದೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮೋಹನ್ ಸಿದ್ದಿ ಅಂತ. ನಂದು ಅಂಕೋಲಾ ತಾಲೂಕಿನ ಕಲ್ಲೇಶನ ಅನ್ನೋಂಥ ಗ್ರಾಮ ನಂದು. ನಾನು MSW ಓದಿದ್ದೀನಿ, ಮಾಸ್ಟರ್ ಆಫ್ ಸೋಷಲ್ ವರ್ಕು, ಬೆಂಗಳೂರು ಯೂನಿವರ್ಸಿಟಿಯಿಂದ. ಸೊ ಈಗ ನಾನು ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಏನಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಮ್ಮ ಕಮ್ಯುನಿಟಿ ಬಂದಾಗ ನಾವು ಕಮ್ಯುನಿಟಿ ಪರವಾಗಿ ಮಾತಾಡ್ತೀವಿ. ಸೊ ಹಾಗೆ ಬಂದಾಗ ಈಗ ನಮಗೆ ಯಾರಂದರೆ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಅದೇ ರೀತಿ ನಮ್ಮ ಈಗ ಸಂವಿಧಾನದಲ್ಲಿ ನಮಗಿರುವಂಥ ಹಕ್ಕು, ಆಮೇಲೆ ಸಂವಿಧಾನದ ರಕ್ಷಣೆ ಯಾವ ಪಕ್ಷ ಕೊಡುತ್ತೋ ಆ ಪಕ್ಷಕ್ಕೆ ನಾವು ಸಿದ್ಧಿ ಸಮುದಾಯದವರಿಗೆ ಬೆಂಬಲ ಮಾಡಿ ಅಂತ ಹೇಳ್ತೀವಿ. ಕಾರಣ ಏನಂತಂದರೆ ನಮ್ಮ ಸಮುದಾಯ 3 ಧರ್ಮವಾಗಿ ಹಂಚೋಗಿದೆ. ಹಿಂದೂ ಸಿದ್ದೀಸು, ಕ್ರಿಶ್ಚಿಯನ್ ಸಿದ್ದೀಸ್, ಮುಸ್ಲಿಂ ಸಿದ್ದೀಸ್ ಅಂತ. ಸೊ ಈಗ ನಮಗೆ ಏನು ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯದವರೇ ಆದಂಥ ಶಾಂತಾರಾಮ್ ಸಿದ್ದಿ ಅವರನ್ನು MLC ಆಗಿ ಮಾಡಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿ. ಸೊ ಅವರು ಮುಖೇನ RSS ಅವರೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವೀಗ ಹಿಂದೂ ಸಿದ್ಧಿಗಳು ಮಾತ್ರ STಗಳಾಗಬೇಕು, ಉಳಿದಂಥ ಕ್ರಿಶ್ಚಿಯನ್ ಮತ್ತು ಇಸ್ಲಾಮಿಕ್ ಅಂತ ಏನು ರಿಲಿಜನ್ನ ಫಾಲೋ ಮಾಡ್ತಾರೆ ಅವರು ಪರಿಶಿಷ್ಟ ಪಂಗಡವಾಗಿರಬಾರ್ದು ಅಂತ ಹೇಳ್ತಾರೆ. ನಮ್ದು ಏನಂತಂದರೆ ಎಲ್ಲ ಧರ್ಮದವ್ರದ್ದು ಸೇರಿ ನಮ್ಮದೊಂದು ದೊಡ್ಡ ಕಮ್ಯುನಿಟಿ. ನಮ್ಮದು ಈಗ ನಮಗೆ ರಿಲಿಜನ್ ಧರ್ಮ ಅನ್ನೋದೇನಿದೆ ಅದು ಏನಂದರೆ ಒಂದು ಕೇಕಿನ ಮೇಲೆ ಒಂದು ಫ್ಲೇವರ್ ಇಟ್ಟಂಗೆ. ಸೊ ನಮಗೆ ಸಿದ್ಧಿ ಅಂದ್ರೇ ಅದೇ ಒಂದು ಸ್ಟ್ರಾಂಗ್ ಐಡೆಂಟಿಟಿ, ಅದೇ ನಮ್ಮ ಧರ್ಮ. ಸೊ ನಮ್ಮಲ್ಲಿ ನಮ್ಗೆ ಕಲ್ಚರಾಗಿ ನಾವು ಡಮಾಮಿ ನೃತ್ಯ ಅಂತ ಮಾಡ್ತೀವಿ. ಡಮಾಮ್ ಅಂತ ಏನಿದೆ ಅದು ಎಲ್ಲ ಸಿದ್ಧಿ ಸಮುದಾಯದವರು ಭಾಗವಹಿಸ್ತಾರೆ. ಆಮೇಲೆ ಅದೇ ರೀತಿಯಾಗಿ ಅದನ್ನು ನಾವು ಅಳವಡಿಸ್ಕೊಂಬಂದಿದ್ದೀವಿ. ಅದೇ ರೀತಿಯಾಗಿ ನಾವು ದೈಹಿಕವಾಗಿ ನೋಡಿದಾಗ ನಾವೆಲ್ಲರೂ ಕೂಡ ಈಗ ಆಫ್ರಿಕಾ ಮೂಲದಿಂದ ಬಂದು ತುಂಬ ವರ್ಷದಿಂದ ಇಲ್ಲಿ ವಾಸ ಆಗಿರುವಂಥದ್ದು. ಸೊ ನಾವು ನೋಡ್ಲಿಕ್ಕೆ ಒಂದೇ ಥರ ಆಗಿದ್ದೀವಿ. ಸೊ ಬೇರೆ ಬೇರೆ ಕಾರಣಗಳಿಂದ ನಾವು ಬೇರೆ ಬೇರೆ ಧರ್ಮದಲ್ಲಿ ಹರಿದು ಹೋಗಿದ್ದೀವಿ. ಸೊ ಅದಕ್ಕೆ ನಮಗೆ ಅದು ಧರ್ಮಕ್ಕಿಂತ ಮುಖ್ಯವಾಗಿ ಸಿದ್ಧಿ ಅನ್ನೋ ಐಡೆಂಟಿಟಿ ತುಂಬ ಮುಖ್ಯ. ಸೊ ಅದು ಒಡಿಬಾರ್ದು, ನಾವು ಒಂದೇ ಆಗಿರಬೇಕು ಅನ್ನೋದು ನಮ್ಮ ಭಾವನೆ. ಅದೇ ರೀತಿಯಾಗಿ ಈಗ ನಾವು ಈಗಾಗಲೇ ಆಡಳಿತದಲ್ಲಿರುವಂಥ ನಾವು ಏನು NDA ಅಂದರೆ BJP ಅಂತ ಏನು ಹೇಳ್ತೀವಿ, ಮುಖ್ಯವಾಗಿರುವಂಥದ್ದು ಸರ್ಕಾರ ಏನಿದೆ ಆ ಸರ್ಕಾರದಿಂದ ನಾವೇನಂತಂದರೆ ಭ್ರಷ್ಟಾಚಾರ ಮುಕ್ತ ಆಗಬೇಕು. ಅಂದರೆ ನಮ್ಮ ಕಪ್ಪು ಹಣ ಏನಿದೆ ವಿದೇಶದಲ್ಲಿ ಅದನ್ನೆಲ್ಲ ತಂದು ಎಲ್ಲರಿಗೆ ನಾವೇನಂತ ಹೇಳ್ತೀವಲ್ಲ 15 ಲಕ್ಷ ಒಬ್ಬರು ಅಕೌಂಟಿಗೆ ಹಾಕ್ತೀವಿ ಅಂಥದ್ದೆಲ್ಲ ಮಾತಿತ್ತು. ಸೊ ಅದ್ರ ಬಗ್ಗೆ ಈಗ ಏನಂತಂದರೆ ಆ ಹಣ ಕೊಡೋದಿರಲಿ, ಸೊ ಅದು ಯಾರ್ಯಾರ್ದು ಕಪ್ಪು ಹಣ ಇದೆ ಅನ್ನುವಂಥ ಲಿಸ್ಟು ಕೂಡ ನಮ್ಮ ಸರ್ಕಾರದ ಹತ್ರ ಬರಲಿಲ್ಲ. ಅದೇ ರೀತಿಯಾಗಿ ಈಗ ನೀವು ಈಗಾಗಲೇ ನೋಡಿದಿರಿ SBI ಅವರು ಆ ಇಲೆಕ್ಷನ್ ಬಾಂಡು ಏನಿದೆ ಅದನ್ನು ಬಹಿರಂಗ ಮಾಡಲಿಕ್ಕೇ ಹಿಂದೆ ಮುಂದೆ ನೋಡ್ತಾಯಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಅವರು ತರಾಟೆ ತಗೊಂಡಾಗ ಅದನ್ನು ಬಹಿರಂಗ ಮಾಡಿದ್ದಾರೆ. ಅದರಲ್ಲೇ ನೀವು ನೋಡ್ಬೋದು ಏನಂತಂದರೆ ಎಷ್ಟು ಈಗ ಬಾಂಡ್ಗಳನ್ನ ಅಂದರೆ BJPಗೆ ಎಷ್ಟು ಡೊನೇಷನ್ನ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗುತ್ತೆ. ಸೊ ಅದಕ್ಕೆ ನಮಗೀಗ ಭ್ರಷ್ಟಾಚಾರ ಮುಕ್ತ ಆಗುತ್ತೆ, ನಮಗೆ ಏನೋ ಒಂದು ನಮ್ಮ ಕಪ್ಪು ಹಣ ಏನೇನಿದೆ ಅದೆಲ್ಲ ಬಂದು ಬಡವರಿಗೆ ಸಿಗುತ್ತೆ ಅನ್ನೋದು ಆಸೆಗಳೆಲ್ಲ ಹೊರಟೋಗ್ಬಿಟ್ಟಿದೆ. ಅದೇ ರೀತಿಯಾಗಿ ಏನಂತಂದರೆ ಈಗ ಈಗಾಗಲೇ ಅಪೋಸಿಷನ್ ಅಂದರೆ ಅದ್ರ ವಿರುದ್ಧವಾಗಿರುವಂಥದ್ದು ಇಂಡಿಯಾ ಅನ್ನುವಂಥ ಒಂದು ಅಲಯನ್ಸ್ ಏನು ಕಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಾವು ಏನಂದರೆ ನಮ್ಮ ಒಂದು ಸಾಮಾಜಿಕ ನ್ಯಾಯ ರಕ್ಷಣೆ ಆಗುತ್ತೆ, ನಮ್ಮಂಥ ಬುಡಕಟ್ಟುಗಳಿಗೆ ಸಹಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ನಮಗೆ ರಿಪ್ರೆಸೆಂಟೇಷನ್ ಅಂತ ಬಂದಾಗ ನಮಗೆ ಕಾಂಗ್ರೆಸ್ಸಲ್ಲಿ ಪಕ್ಷದಲ್ಲಿ ಕೆಲವು ಅಧಿಕಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈಗಾಗಲೇ ನಮಗೆ ಈಗಂದರೆ ನಮ್ಮ ನಾಟಕ ಅಕಾಡೆಮಿಗೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸದಸ್ಯರನ್ನಾಗಿ ಮಾಡಿದೆ. ಡಾಕ್ಟರ್ ಗೀತಾ ಅಂತ ನಮ್ಮ ಸಮುದಾಯದಲ್ಲಿ ಫಸ್ಟ್ ಅವರು PhD ಮಾಡಿದ್ದಾರೆ. ಅವರಿಗೆ ಈಗ ನಾಟಕ ಅಕಾಡೆಮಿಯಲ್ಲಿ ಒಂದು ಮೆಂಬರ್ಶಿಪ್ ಸಿಕ್ಕಿದೆ. ಅದು ಬಿಟ್ಟರೆ ನಮಗೆ ಆದಂಥದ್ದು ಏನೂ ಕೂಡ
ಸರ್ಕಾರದಿಂದ ನಮ್ಮ ಒಂದು ರಿಪ್ರೆಸೆಂಟೇಷನ್ ಆಗಿ ಯಾವುದೋ ಒಂದು ಅಕಾಡೆಮಿ ಇರ್ಬೋದು ಅಥವಾ ನಮ್ಮದು ಯಾವುದೇ ಒಂದು ನಿಗಮ ಇರ್ಬೋದು, ಮಂಡಳಿ ಅಧ್ಯಕ್ಷರಾಗಲಿ ಅಥವಾ ಸದಸ್ಯರಾಗಿ ಏನೂ ಸಿಕ್ಕಿಲ್ಲ. ಆ ಥರ ರಿಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಇಷ್ಟು ದಿನ ಈಗ ನೀವು ಮೀಡಿಯಾದವ್ರು ಬಂದಿದ್ದೀರಾ, ಬಂದು ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ, ಯಾವ ಕ್ಯಾಂಡಿಡೇಟ್ ಅಂತ ನೀವು ಕೇಳ್ತೀರಾ. ಅದು ಬಿಟ್ಟು ನಮ್ಮ ಸಿದ್ದಿ ಸಮುದಾಯದಲ್ಲಿ ನಾವು ಅಂದರೆ 40,000 ರಿಂದ 50,000 ಜನಸಂಖ್ಯೆ ನಮ್ಮದಿದೆ ಉತ್ತರ ಕನ್ನಡದಲ್ಲಿ. ಆದರೆ ನಮಗೆ ಯಾವುದೋ ಒಂದು ರಿಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ. ಜಿಲ್ಲಾ ಪಂಚಾಯತ್ ಟಿಕೆಟ್ ಆಗಲಿ ಅಥವಾ ನಮ್ಮ ಒಂದು MLA ಆಗಲಿ MP ಆಗಲಿ ಯಾವುದೂ ಕೂಡ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ಮುಂದಿನ ದಿನದಲ್ಲಿ ಆ ಥರ ಆಗುವಾಗ ಆಗಬೇಕು. ಯಾಕಂದರೆ ನಾವು ಎಲ್ರಿಗೂ ಸಲಾಮ್ ಹೊಡೆದೇ ಹೋಗುವಂಥದ್ದಾಗಿದೆ. ಆಮೇಲೆ ಇನ್ನೇನಂದರೆ ನಮ್ಮ ಸಮುದಾಯದ ಒಂದು ಸ್ಟ್ರೆಂತ್ ಏನಂತಂದರೆ ನಾವು ಫಿಸಿಕಲ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಸ್ಪೋರ್ಟ್ಸಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ವಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಮಾರ್ಗರೆಟ್ ಆಳ್ವ ಅವರು ನಮ್ಮ ಒಂದು MLA ಆಗೋಕ್ಕಿಂತ ಮೊದಲು ರಾಜ್ಯಸಭಾ ಸದಸ್ಯರಿದ್ದರು. MP ಆಗೋಕ್ಕಿಂತ ಮೊದಲು ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ನಮ್ಮ ಸಿದ್ದಿ ಸಮುದಾಯಕ್ಕೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿಯಲ್ಲಿ ಅವಕಾಶವನ್ನು ಕೊಟ್ಟು ನಮ್ಮದು 25 ರಿಂದ 30 ಜನ ಈಗಾಗಲೇ ಮೆಡಲ್ಸನ್ನು ಮಾಡಿ ಅವರು ರೈಲ್ವೇಸು, ಹಾಗೆ ಕರ್ನಾಟಕ ಪೊಲೀಸು, ಹೀಗೆ ಬೇರೆ ಬೇರೆ ಇಲಾಖೆಯಲ್ಲಿ ಪ್ರಾವಿಡೆಂಟ್ ಫಂಡು ಇಂಥ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಾಗಿ ನಾವೇನಂತಂದರೆ ಈಗ ನಾವೊಂದೇನೆಂದರೆ ವಿಶ್ವಗುರು ಅಂತ ಮಾತಾಡ್ತೀವಿ. ಅದೇ ರೀತಿಯಾಗಿ ಸೊ ವಿಶ್ವಗುರು ಆಗಬೇಕಂದ್ರೆ ಭಾರತ ಏನಾಗಬೇಕು, ಸ್ಪೋರ್ಟ್ಸಲ್ಲೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಒಲಿಂಪಿಕ್ಸಲ್ಲಿ ಹೆಚ್ಚು ಮೆಡಲ್ನ ತರಬೇಕಾಗುತ್ತೆ. ಈಗ ನೋಡಿರ್ಬೋದು, ಅಮೇರಿಕಾ ಹೈಯೆಸ್ಟ್ ಮೆಡಲು ಫಾಲೋಡ್ ಬೈ ಚೈನಾ. ಸೊ ನಮ್ಮ ಭಾರತಕ್ಕೆ ನಾವು ಒಲಿಂಪಿಕ್ಸ್ ಕೊಡೋದರಲ್ಲಿ ನಮ್ಮ ಸಿದ್ದಿ ಸಮುದಾಯಕ್ಕೆ ಒಳ್ಳೆಯ ರೀತಿಯಾದಂಥ ಟ್ರೇನನ್ನು ಮಾಡುವಂಥ ರಿಪ್ರೆಸೆಂಟೇಟಿವ್ MPಗೆ ಬಂದು ನಮ್ಮ ಸಮುದಾಯಕ್ಕೆ ನಾವು ಸ್ಪೋರ್ಟ್ಸಿಗೆ ವಿಶೇಷವಾದಂಥ ಆದ್ಯತೆ ಕೊಟ್ಟರೆ ಖಂಡಿತವಾಗಿ ಭಾರತಕ್ಕೆ ನಾವು ಒಲಿಂಪಿಕ್ಸಲ್ಲಿ ಮೆಡಲನ್ನು ತಂದುಕೊಡ್ತೀವಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಲ್ಯಾಂಡ್ ರೈಟ್ಸ್ ಅಂತ ಬಂದಾಗ 2006 ಏನು ಫಾರೆಸ್ಟ್ ರೈಟ್ಸು ಅನುಷ್ಠಾನ ಆಯಿತು, ಅದು ಸರಿಯಾದ ಮಟ್ಟದಲ್ಲಿ ನಮಗೆ ಅನುಷ್ಠಾನ ಆಗಲಿಲ್ಲ. ಕಾರಣ ಏನಂತಂದರೆ ನಮ್ಮ ರಿಪ್ರೆಸೆಂಟೇಟಿವ್ಗಳು ಆ ಕಮಿಟಿಯಲ್ಲಿ ಇರಲಿಲ್ಲ. ಸೊ ಮೇಲು ವರ್ಗದವ್ರಂತ ಏನು ಮಾತಾಡ್ತೀವಿ, ಜಮೀನ್ದಾರು ಅಥವಾ ಮೇಲು ವರ್ಗದವ್ರಂತ ಅವರೇ ಸದಸ್ಯರಾಗಿರೋದ್ರಿಂದ ತುಂಬಾ ಕಮಿಟಿಗಳಲ್ಲಿ ಸೊ ನಮಗೆ ಏನು ನಾವು ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡಿದ್ದು ಅಷ್ಟು ಭೂಮಿ ನಮಗೆ ಅರಣ್ಯ ಹಕ್ಕು ಅಂಡರಲ್ಲಿ ನಮಗೆ ಬರಲಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಇನ್ನೂ ಮತ್ತೆ ತಿರ್ಗಾ ಸರ್ವೆ ಮಾಡಿ ನಮಗೆ ಅರಣ್ಯ ಹಕ್ಕು ನಾವು ಸಾಗುವಳಿಕೆ ಮಾಡ್ಕೊಂಡಿರುವಂಥ ಭೂಮಿಯನ್ನು ಕೊಡಬೇಕಂತ ಹೇಳ್ತೀವಿ. ಆಮೇಲೆ ಈ ಅರಣ್ಯ ಹಕ್ಕುವಲ್ಲೂ ಕೂಡ ಕೆಲವು ಲೋಪ ಇದೆ. ಏನಂತಂದರೆ ನಮಗೀಗಾಗಲೇ RTC ಸಿಕ್ಕಿದೆ ಅರಣ್ಯ ಹಕ್ಕು ಇದರಲ್ಲಿ. ಬಟ್ಟು ಅದು ಏನಂತಂದರೆ ಕಾಲಮ್ ನಂಬರ್ 11ರಲ್ಲಿ ನಮ್ಮ ಹೆಸರಿದೆ, ಕಾಲಮ್ ನಂಬರ್ 9ರಲ್ಲಿ ಅರಣ್ಯ ಅಂತಲೇ ಇದೆ ಅದರ ಓನರ್ಶಿಪ್. ಸೊ ಅದು ನಮಗೇನಾಗಬೇಕಂತಂದರೆ ನಾವು ಕಂದಾಯ ಭೂಮಿಯಾಗಿ ನಮ್ಮ ಭೂಮಿ ಈಗ ಅರಣ್ಯ ಹಕ್ಕಲ್ಲಿ ಸಿಕ್ಕಿರುವಂಥ ಭೂಮಿ ನಮಗೆ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗಬೇಕು ಅನ್ನುವಂಥ ಡಿಮಾಂಡು ನಮ್ಮ ತುಂಬ ಒಂದು ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿಯಾಗಿ ನಾವು ಈಗಾಗಲೇ ಏನಂದರೆ ಸಿದ್ದಿ ಸಮುದಾಯ ವಿಶೇಷವಾಗಿರುವಂಥ ಸಮುದಾಯ, ಆಮೇಲೆ ಅರಣ್ಯ ಬುಡಕಟ್ಟು ಅಂತ ನಾವು 12 ಸಮುದಾಯ ಇದ್ವಿ ಕರ್ನಾಟಕದಲ್ಲಿ. ಸೊ ಈ ಸಮುದಾಯಕ್ಕೆ ನಮಗೆ ಒಳ ಮೀಸಲಾತಿ ಸಿಗಬೇಕಂತ ನಾವು ಹೇಳ್ತೀವಿ. ನಾಟ್ ಓನ್ಲಿ ಸಿದ್ದಿ, ಸೊ 12 ಏನು ಬುಡಕಟ್ಟು ಕಾಡಲ್ಲಿ ಮತ್ತು ಕಾಡಿನ ಅಂಚಲ್ಲಿರುವಂಥ ಏನು ಸಮುದಾಯ ಇದೆ ನಮಗೆ ಒಳ ಮೀಸಲಾತಿ ಸಿಗಬೇಕು. ಸೊ ಆ ಥರ ನಮ್ಮ ಇಶ್ಯೂಗಳನ್ನು ಪಾರ್ಲಿಮೆಂಟಲ್ಲಿ ಮಾತಾಡುವಂಥ MP ನಮಗೆ ಬೇಕು. ಅಂಥವರಿಗೆ ನಾವು ವೋಟ್ ಮಾಡಿರಿ ಅಂತ ನಾವು ಜನರಿಗೆಲ್ಲ ಹೇಳ್ತೀವಿ. ನೀವು ಇಷ್ಟು ಸಮಸ್ಯೆಗಳನ್ನೆಲ್ಲ ಹೇಳಿದ್ರಿ, ಮತ್ತು ಯಾವ್ಯಾವ ರೀತಿ ಸಿದ್ದಿ ಕಮ್ಯುನಿಟಿ ಅವರಿಗೆ ಅವಕಾಶಗಳು ಯಾವ್ಯಾವ ಪಕ್ಷಗಳು ಕೊಟ್ಟಿದ್ದಾವೆ ಅಂತಲೂ ಹೇಳಿದ್ರಿ. ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಬಂದರೆ ಅನುಕೂಲ ಸರ್ ನಿಮಗೆ, ನಿಮ್ಮ ಕಮ್ಯುನಿಟಿಗೆ? ಓಕೆ, ನಾವೇನಂತಂದರೆ ಈಗಾಗಲೇ ನಾವು 2 ಕ್ಯಾಂಡಿಡೇಟ್ ಇದ್ದಾರೆ. ಅಂದರೆ ಅವರೇ ಮುಖ್ಯವಾಗಿ ಅವರೇ ಎದುರಾಳಿಗಳು, ಕಾಂಗ್ರೆಸ್ ಹಾಗೂ BJP ಅಂತ ಏನು ಹೇಳ್ತೀವಿ ನಾವು, ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಿಂದ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಡಾಕ್ಟರ್ ಲಿಂಬಾಳ್ಕರ್ ಅಂತ, ಅವರು ಖಾನಾಪುರದವರು, ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದಾರೆ. ಸೊ ಎಜುಕೇಷನ್ ಲೆವೆಲ್ ಆಗಿ ಬಂದರೆ ಅವರೊಂದು ಡೈನಕಾಲಜಿಸ್ಟು, ಒಳ್ಳೆ ಓದ್ಕೊಂಡಿದ್ದಾರೆ, ಒಂದು ಮಹಿಳಾ ಡಾಕ್ಟ್ರ್ ಅವರು. ಸೊ ಅವರು ಆಮೇಲೆ ಈಗ ನಾವು ಕಾಗೇರವ್ರು ಅಂತ ಬಂದಾಗ ಕಾಗೇರನ್ನ ಈಗಾಗಲೇ ನಾವು ನೋಡಿದ್ದೀವಿ. ಸೊ ಅಂಕೋಲಾ ಯಲ್ಲಾಪುರಿ ಕ್ಷೇತ್ರದಲ್ಲೂ 6 ಸಲ ಆಯ್ಕೆ ಆದಂಥವ್ರು. ಸೊ ಹೇಳು ಮಟ್ಟದಲ್ಲಿ ಅವರು ಅಭಿವೃದ್ಧಿಯನ್ನು ಇಲ್ಲಿ ಆಗಿಲ್ಲ. ಕಾರಣ ಏನಂತಂದರೆ ಅವರದ ಒಂದು ಉದ್ದೇಶ ಇತ್ತು, ನಾವು ಮುಂದೆ ಸಿರ್ಸಿಯಲ್ಲಿ ಹೋಗಿ ನಾನು ಇಲೆಕ್ಷನಿಗೆ ನಿಲ್ಲಬೇಕಂತ. ಸಿರ್ಸಿ ಭಾಗದಲ್ಲಿ ಕೆಲವು ಅಭಿವೃದ್ಧಿಗಳಾಗಿದೆ. ಸೊ ನಮ್ಮ ಅಂಕೋಲಾ ಯಲ್ಲಾಪುರ ಕ್ಷೇತ್ರಕ್ಕೆ ಅವರಿಂದ ಹೇಳುವಂಥ ಅಭಿವೃದ್ಧಿ ಏನೂ ಆಗಿಲ್ಲ. ಆಮೇಲೆ ಈಗ ಸ್ವಲ್ಪ ಯಂಗು ಡೈನಾಮಿಕ್ ಎಜುಕೇಟೆಡ್ ಆಗಿರುವಂಥ ನಮಗೆ ಡಾಕ್ಟರ್ ಲಿಂಬಾಳ್ಕರ್ ಅಂತವರು ಸದಸ್ಯರಾಗಬೇಕು ಅನ್ನೋದು ನಮ್ಮ ಭಾವನೆ. ಯಾಕಂತಂದರೆ ಈಗಾಗಲೇ ನಾವು ವಿಶ್ವೇಶ್ವರಯ್ಯ ಕಾಗೇರಿ ಅವರ ಆಡಳಿತ ವೈಖರಿಯನ್ನು ಈಗಾಗಲೇ ನೋಡಿದ್ದೀವಿ. ಆಮೇಲೆ ಸ್ವಲ್ಪ ಅವರು ಏಜು ಆಗಿರೋದ್ರಿಂದ ಅವ್ರಿಗೆ ಓಡಾಡಲಿಕ್ಕೆ ಅಥವಾ ನಮ್ಮ ಕೆಲಸಕ್ಕೆಲ್ಲ ಸ್ಪಂದನೆ ಮಾಡಲಿಕ್ಕೆ ಕಷ್ಟ ಆಗಬಹುದು. ಆಮೇಲೆ ನಾವು ಸಮುದಾಯ ವಯಸ್ಸಿಗೆ ಬಂದಾಗ ಈಗ ಅವರು ಬ್ರಾಹ್ಮಣ ಸಮುದಾಯದವರಾಗಿರೋದ್ರಿಂದ ನಮಗೆ ಯಾವ ರೀತಿ ನೋಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಇಷ್ಟು ದಿನದಿಂದ ಅಂದರೆ ಮೇನಾಗಿ ಮುಖ್ಯವಾಗಿ ಇಲ್ಲಿರುವಂಥ ಜಮೀನ್ದಾರರು ಬ್ರಾಹ್ಮಣ ಆಗಿರೋದ್ರಿಂದ ಅವರಿಂದ ಶೋಷಣೆ ಪಡ್ಕೊಂಡು ನಮ್ಮ ಪೂರ್ವಜರು
ಅವರ ಒಂದು ಗುಲಾಮಗಿರಿಯಲ್ಲಿ ಅಂದರೆ ಜೀತದಾಳು ಪದ್ಧತಿಯಿಂದ ಮೇಲೆ ಬಂದು ಸೊ ಈಗ ನಮ್ಮಂಥ ಯುವಕರು ಎಜುಕೇಷನಲ್ಲಿ ಹೊರಗೆ ಬರ್ತಾ ಇರೋದು. ಅದಕ್ಕೆ ಅವರ ಆಯ್ಕೆ ಆದರೆ ನಮ್ಮ ಸಿದ್ಧಿ ಸಮುದಾಯಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಏನು ಲಾಭ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಹೊಸದಾಗಿ ಪ್ರಥಮ ಬಾರಿಗೆ ಒಂದು ಇಲೆಕ್ಷನಲ್ಲಿ ಸ್ಪರ್ಧಿಸಿರುವಂಥ ಡಾಕ್ಟರ್ ಲಿಂಬಾಳ್ಕರ್ನ ಆಯ್ಕೆ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅನುಕೂಲ ಆಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಇನ್ನು ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ 5 ಗ್ಯಾರಂಟಿಗಳು ಕೊಡ್ತಲ್ಲ, ಆ ಗ್ಯಾರಂಟಿಗಳಿಂದ ನಿಮ್ಮ ಸಿದ್ಧಿ ಸಮುದಾಯಕ್ಕೆ ಎಷ್ಟು ಅನುಕೂಲಗಳಾಗಿದ್ದಾವೆ ಸರ್? ಯಾವ ರೀತಿಯಲ್ಲಿ ಅನುಕೂಲ ಆಗಿದ್ದಾವೆ? ಓಕೆ, ನಮಗೆ ಗ್ಯಾರಂಟಿ ಕಡೆಯಿಂದ ಈಗೇನಂತಂದರೆ ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿಯಲ್ಲಿ ಆ ಬೆನಿಫಿಟನ್ನು ನಾವು ಕೊಟ್ಟಿದ್ದೀವಿ. ಈಗೇನಂತಂದರೆ ನಾವು ಈಗ ಏನಂದರೆ ಭಾವನಾತ್ಮಕವಾಗಿ BJP ಧಾರ್ಮಿಕ ವಿಷಯನ ಇಟ್ಕೊಂಡು ಹಿಂದುತ್ವ ಬೇರೆ ಬೇರೆ ಆಧಾರಗಳಿಂದ ಇಲೆಕ್ಷನ್ನ ಗೆಲ್ತಾ ಬಂದಿದೆ. ಸೊ ಹಾಗೇನೆ ಅವರನ್ನು ಆ ಥರ ಆಗಿ ಸಪೋರ್ಟ್ ಮಾಡಿದವರು ಕೂಡ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಮ್ಮ 5 ಗ್ಯಾರಂಟಿಯನ್ನು ಇಟ್ಕೊಂಡು ಮುಂದೆ ಬಂದಾಗ ಏನಾಗಿದೆ ಅಂತಂದರೆ, ಈಗ ನ್ಯಾಷನಲ್ ಲೆವೆಲಲ್ಲಿ ಮಾತಾಡಬೇಕಂದ್ರೆ ಇಷ್ಟು ದಿನ ಮೋದಿಯವ್ರದ್ದು ಗ್ಯಾರಂಟಿ ಅಂದರೆ ನಮ್ಮ ಒಂದು ಪ್ರಧಾನಮಂತ್ರಿಯವರು ಏನಿದ್ದಾರೆ ಅವ್ರ ಗ್ಯಾರಂಟಿ ಅನ್ನುವಂಥ ಮಾತೇ ಬರ್ತಾ ಇಲ್ಲ. ಈಗ ಕಾಂಗ್ರೆಸ್ದು ಒಂದು ಗ್ಯಾರಂಟಿ ಇಷ್ಟು ಫೇಮಸ್ ಆಗಿದೆ ಅಂದರೆ ದೇಶ ಮಟ್ಟದಲ್ಲಿ ಆ ಕಾರ್ಯಕ್ರಮಗಳು ನೀವು ನೋಡ್ಬೋದು. ಯಾರು ಟಿ ವಿ ಓಪನ್ ಮಾಡಿದ್ರು ಮೋದಿ ಗ್ಯಾರಂಟಿ ಅಂತ ಇಷ್ಟು ದಿನ ಎಲ್ಲ ಕಡೆ ಅಡ್ವರ್ಟೈಸ್ ಬರ್ತಾ ಇತ್ತು. ಸೊ ಈ ಗ್ಯಾರಂಟಿಯಿಂದ ನಮ್ಮ ಒಂದು ಈಗಾಗಲೇ ಇರುವಂಥ ಒಂದು ಸರ್ಕಾರಕ್ಕೂ ಕೂಡ ಏನಾಗಿದೆ, ಭಯ ಆಗಿದೆ. ಯಾಕಂದರೆ ಗ್ಯಾರಂಟಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾರಂತ. ಅದೇ ರೀತಿಯಾಗಿ ಬಂದಾಗ ತೆಲಂಗಾಣದಲ್ಲೂ ಕೂಡ ಗ್ಯಾರಂಟಿ ಕೊಟ್ಟು ಅದನ್ನು ಇಂಪ್ಲಿಮೆಂಟೇಷನ್ ಆಗಿದೆ. ಅದೇ ನಮ್ಮ ಸಿದ್ಧಿ ಸಮುದಾಯಕ್ಕಂತ ಬಂದಾಗ ಏನಂತಂದರೆ, ಈಗ ಒಂದು ಸರ್ಕಾರದಿಂದ ಏನೋ ಒಂದು ಯೋಜನೆ ಬರಬೇಕಂದ್ರೆ ಅದ್ರ ಮಾಹಿತಿನೂ ಕೂಡ ನಮ್ಮ ಸಮುದಾಯಕ್ಕೆ ಇರ್ತಾ ಇರಲಿಲ್ಲ. ಓಕೆ, ಎಷ್ಟೋ ಇವಾಗ ಏನೋ ಒಂದು ಯೋಜನೆಗಳು ಬಂದಿದೆ. ಈಗ ಅದರಲ್ಲಿ ಈಗ ಒಂದು ಗ್ರಾಮ ಪಂಚಾಯತಿ ಅಥವಾ ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಒಂದು 25% SC STಗಳಿಗೆ ಅಂತ ಏನು ಅನುದಾನ ಇರ್ತಿದ್ವೋ ಆ ಅನುದಾನ ಕೂಡ ಎಲ್ಲಿ ಹೋಯಿತು, ನಮಗಾಗಿ ಅನುದಾನ ಇದೆಯಾ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಜನರಲ್ ಫಂಡಿಗೆ ಯೂಸ್ ಮಾಡಿದ್ರು ಅದನ್ನು ಕೇಳೋರು ಯಾರು ಇರಲಿಲ್ಲ. ಸೊ ಈಗ ಫಸ್ಟ್ ಟೈಮ್ ಈ ಗ್ಯಾರಂಟಿ ಯೋಜನೆ ಬರೋದ್ರಿಂದ ನೇರವಾಗಿ ನಮ್ಮ ಏನಂತಂದರೆ ನಮ್ಮ ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಗ್ಯಾರಂಟಿ ಆಯೋಗ ಅಂತ ಮಾಡಿದೆ ಈಗ ಕಾಂಗ್ರೆಸ್ ಸರ್ಕಾರ. ಅದರಿಂದ ಈಗ ನಮ್ಮ ಮನೆಗೂ ಕೂಡ ವೈಯಕ್ತಿಕವಾಗಿ ನಮ್ಮ ಮನೆಗೂ ಕೂಡ ಬಂದು ನಿಮಗೆ ಎಷ್ಟು ಗ್ಯಾರಂಟಿ ಯೋಜನೆ ಸಿಕ್ಕಿದೆ, ಈಗ ಉದಾಹರಣೆ ಒಂದು ಮಹಿಳೆಯರಿಗೆ ಒಂದು ಗೃಹಲಕ್ಷ್ಮಿ ಅಂತ ಏನು ಯೋಜನೆ ಮಾಡಿದಾರಲ್ಲ, ಅದು ಎಷ್ಟು ತಿಂಗಳ ನಿಮಗೆ ಸಿಕ್ಕಿದೆ, ಈಗಾಗಲೇ ಮಿನಿಮಮ್ 5 ಮಂತ್ ಸಿಕ್ಕಿರಬೇಕು ಅಂತೇಳಿ ಅದನ್ನು ಫಾಲೋ ಮಾಡಿ. ಸೊ ಈಗ ಯೋಜನೆ ಸಿಕ್ಕಿದೆ ಇಲ್ಲ ಅಂತ ಫಸ್ಟ್ ಟೈಮು ಈಗ ಏನಂತಂದರೆ ಒಂದು ರಿವ್ಯೂ ಮಾಡ್ತಾ ಇರೋದು, ಇದು ಫಸ್ಟ್ ಟೈಮು ಅಂತ ವಿಶ್ಲೇಷಣೆ ಮಾಡ್ತಾ ಇರೋದು ಅಂತ ಅನಿಸ್ತಾ ಇದೆ ನನಗೆ. ಅದರ ಪ್ರಕಾರ ಆಗಿ ನಮಗೆ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕೂಡ ಈಗ ಸಿಕ್ಕಿದೆ. ಈ ಯುವ ನಿಧಿ ಅನ್ನೋದು ಏನಂತಂದರೆ ಅದನ್ನು ಬಳಸ್ಕೊಂಡು ನಾವು ಏನಂದರೆ ಸರ್ಕಾರಿ ನೌಕರಿನ ಪಡ್ಕೋಬೇಕು ಅಥವಾ ಪ್ರೈವೇಟಲ್ಲಿ ಉದ್ಯೋಗ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ನಮ್ಮ ಸಮುದಾಯದ ನಾಯಕರೆಲ್ಲ ಸೇರಿ ನಮ್ಮ ಯುವಕರಿಗೆ ಅವೇರ್ನೆಸ್ ಕೊಟ್ಟು ಅದನ್ನು ಇನ್ನೂ ಇಫೆಕ್ಟಿವ್ ಹಂತದಲ್ಲಿ ಆಗುವಂಗೆ ನಾವು ನೋಡ್ಕೋಬೇಕು. ಆಮೇಲೆ ಕರೆಂಟ್ ಬಿಲ್, ಈಗ ವಿದ್ಯುತ್ ಬಿಲ್ ಅಂತ ಏನು ಹೇಳ್ತೀವಿ, ಸೊ ಏನಂದರೆ ಭಾಳ ಕಷ್ಟ ಆಗ್ತಿತ್ತು ತುಂಬಲಿಕ್ಕೆ. ಯಾಕಂದ್ರೆ ತುಂಬಲಿಕ್ಕೆ ಎಲ್ಲಾಪರಿಗೂ ತುಂಬಲಿಕ್ಕೆ ಬರೋಕ್ಕಾಗಲ್ಲ ನಾವು ಬಿಲ್ಲು ಅಂತ ಕಷ್ಟ ಇತ್ತು. ಆವಾಗ ಅವರು 2 ತಿಂಗಳಕ್ಕೂ 3 ತಿಂಗಳಕ್ಕೂ ಬಂದು ಬಿಲ್ ತೊಗೊಂಡು ಹೋಗ್ತಿದ್ರು ಹಳ್ಳಿ. ಸೊ ಒಂದೇ ಸಲ ಹಣ ಕಟ್ಟಬೇಕಿತ್ತು, ಭಾಳ ಕಷ್ಟ ಆಗ್ತಿತ್ತು. ಎಷ್ಟೋ ಜನರು ಎಲೆಕ್ಟ್ರಿಸಿಟಿನ ಕಟ್ ಮಾಡಿದ್ದು ಲೈನ್ ಎಲ್ಲ ಉದಾಹರಣೆಗಳಿದೆ. ಈಗ ನಮಗೆ ಒಂದು ಗ್ಯಾರಂಟಿ ಬಂದಿರೋದ್ರಿಂದ 200 ಯೂನಿಟ್ ನಮಗೆ ಉಚಿತವಾಗಿ ಸಿಗ್ತಾ ಇರೋದ್ರಿಂದ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಅನುಕೂಲ ಆಗಿದೆ. ಆಮೇಲೆ ಅದೇ ರೀತಿಯಾಗಿ ನಮ್ದು ಎಷ್ಟೋ ಜನರು ನೀವು ಹೇಳ್ದಂಗೆ ಏನಂತಂದರೆ ಈಗ ನಗರ ನೋಡಿದವರೇ ಇರಲಿಲ್ಲ. ಕಾರಣ ಏನಂತಂದರೆ ಟಿಕೆಟ್ ದುಡ್ಡು ಅದೆಲ್ಲ ತುಂಬ ಸಮಸ್ಯೆ ಅಂತೇಳಿ. ಅದಕ್ಕೆ ಲೋಕಲಲ್ಲಿ ಹೆಚ್ಚಿನ ಹಣವನ್ನು ಕೊಟ್ಕೊಂಡು ಲೋಕಲ್ ಇರೋ ಅಂಗಡಿಯಲ್ಲಿ ದಿನಸಿಗಳನ್ನೆಲ್ಲ ತೊಗೋಬೇಕಾಗಿತ್ತು. ಹೇಳಿ. ತುಂಬ ಧಾರ್ಮಿಕ ಸ್ಥಳಗಳಿಗೆಲ್ಲ ಹೋಗ್ಬೇಕಂತ ತುಂಬ ಜನರಿಗೆ ಕನಸುಗಳಿತ್ತು, ಅದು ಆಗ್ತಾ ಇರಲಿಲ್ಲ. ಯಾವುದೋ ಧರ್ಮದವ್ರು ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಸೊ ಅವರವರ ಧಾರ್ಮಿಕ ಸ್ಥಳಗಳಿಗೆ ಹೋಗಲಿಕ್ಕೆ ಈಗ ಗ್ಯಾರಂಟಿಯಿಂದ ಅಂದರೆ ಶಕ್ತಿ ಯೋಜನೆಯಿಂದ ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಜೈ ಅಂತಾರೆ ಈ ಸಲ. ಸೊ ಅದಕ್ಕೆ ಈಗ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ 17ರಿಂದ 18 ಸೀಟ್ MP ಗಳು ಬರಬಹುದು ಅನ್ನುವಂಥ ಒಂದು ಆಶಯ ಇದೆ.